ಕೆಪಿಸಿಸಿ ಕಚೇರಿಯಲ್ಲಿ ಕೈ ಮಿಲಾಯಿಸೋ ಹಂತಕ್ಕೆ ರಣಾಂಗಣವಾಗಿ ನಿರ್ಮಾಣ ಆಗಿತ್ತು ಪರಿಸ್ಥಿತಿ. ಕೆಪಿಸಿಸಿ ಕಚೇರಿಯಲ್ಲಿ ಕರೆದಿದ್ದ ಸಭೆಯಲ್ಲಿ ರಣಾಂಗಣ, ಪದಾಧಿಕಾರಿಗಳು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಹೊಡೆದಾಟ ನಡೆದಿದ್ದು, ಕೆಲ ಪದಾಧಿಕಾರಿಗಳನ್ನ ಅವರ ಜವಾಬ್ದಾರಿಯಿಂದ ಕೈ ಬಿಟ್ಟಿದ್ದಕ್ಕೆ ಗಲಾಟೆಯಾಗಿದೆ. ಪದಾಧಿಕಾರಿಗಳ ಸಭೆ ಕರೆದಿದ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್. ಸಭೆಯಲ್ಲಿ ದೀಪಿಕಾ ರೆಡ್ಡಿ, ಬಿಂದು ಗೌಡ ಮತ್ತು ಇತರರು ಭಾಗಿಯಾಗಿದ್ರು. ಯೂತ್ ಕಾಂಗ್ರೆಸ್ ಹುದ್ದೆಯಿಂದ ದೀಪಿಕಾ ರೆಡ್ಡಿ, ಬಿಂದು ಗೌಡನ ಬಿಡುಗಡೆ ಮಾಡಿದ್ರು. ಪದಾಧಿಕಾರಿ ಸ್ಥಾನದಿಂದ ಕೈ ಬಿಟ್ಟಿದ್ದನ್ನ ದೀಪಿಕಾ ರೆಡ್ಡಿ ಪ್ರಶ್ನಿಸಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿನ ಪ್ರಶ್ನಿಸ್ತಾರೆ. ಒಂದು ಹಂತಕ್ಕೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಎರಡೂ ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಸಭಾಂಗಣ, ಮತ್ತೊಂದು ಕಡೆ ಕಚೇರಿ. ನಿನ್ನೆ ಹಲವು ಪದಾಧಿಕಾರಿಗಳ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಂಡಿತ್ತು. 4 ಜನ ಅದಕ್ಕೆ ಕಾರಣಗಳನ್ನು ಕೊಟ್ಟಿತ್ತು. ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕರೆದಿದ್ದ ಸಭೆಯಲ್ಲಿ ಬಡದಾಡ್ಕೊಂಡಿದ್ದಾರೆ. ಇನ್ನು ಯಾಕೆ ಗಲಾಟೆ ಆಯಿತು ಅಂತ ನೋಡೋದಾದ್ರೆ, ನಿನ್ನೆಯಷ್ಟೇ ಹಲವು ಪದಾಧಿಕಾರಿಗಳ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ತಗೊಂಡಿತ್ತು. 4 ಜನರ ವಿರುದ್ಧ ಶಿಸ್ತು ಕ್ರಮ ಆಗಿತ್ತು. ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ 4 ವಿರುದ್ಧ ಕರ್ತವ್ಯ ಲೋಪ ಮತ್ತು ನಿಷ್ಕ್ರಿಯತೆ ಕಾರಣ ಕೊಟ್ಟು ಕ್ರಮ ತೆಗೆದುಕೊಂಡಿತ್ತು. ಅದರಲ್ಲಿ ಯಾರ್ಯಾರಿದ್ರು? ದೀಪಿಕಾ ರೆಡ್ಡಿ, ಬಿಂದು ಗೌಡ, ಫ್ರಾನ್ಸಿಸ್ ಬೆನಿಟೋ, ಸುಮನ್ ಸೋಮಶೇಖರ್. 4 ಜನರ ವಿರುದ್ಧ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಕ್ರಮ ತೆಗೆದುಕೊಂಡಿತ್ತು. ಇವತ್ತು ಅಧ್ಯಕ್ಷ ಮಂಜುನಾಥ್ ನಡೆಸ್ತಾ ಇದ್ದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಗಲಾಟೆಯಾಗಿದೆ. ಯಾರ್ಯಾರ ಮೇಲೆ ಕ್ರಮ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. 4 ಜನರ ವಿರುದ್ಧ ಕ್ರಮ ತೆಗೆದುಕೊಂಡು ಅವರನ್ನ ಅವರವರ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿತ್ತು. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ, ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಎಸ್ ಫ್ರಾನ್ಸಿಸ್ ಬೆನಿಟೋ, ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಂದು ಗೌಡ, ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಮನ್ ಸೋಮಶೇಖರ್. ಒಟ್ಟು 15 ಮಂದಿ ಇದ್ದಾರೆ. ಅದರಲ್ಲಿ 4 ಜನರ ಮೇಲೆ ಕ್ರಮ ಆಗಿದೆ. ಅದನ್ನ ಪ್ರಶ್ನೆ ಮಾಡಿ ಕೈ ಮಿಲಾಯಿಸಿದ್ದಾರೆ. ವಾಗ್ವಾದ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕೆಪಿಸಿಸಿ ಕಚೇರಿಯಲ್ಲೇ ಮಾರಾಮಾರಿ. ಇನ್ನು ಯಾವ ಕಾರಣಕ್ಕೆ ಹುದ್ದೆಯಿಂದ ತೆಗೆದಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿಲ್ಲ. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಆದೇಶನ ಪೋಸ್ಟ್ ಮಾಡಿದ್ದಾರೆ. ದೀಪಿಕಾ ರೆಡ್ಡಿ ಇದನ್ನ ಪ್ರಶ್ನೆ ಮಾಡಿದಾಗ ಗಲಾಟೆಯಾಗಿದೆ ಅಂತ ಬಿಂದು ಗೌಡ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ರಿಂದ ಒಡೆದಾಡೋ ನೀತಿ, ನಮ್ಮ ಉಸ್ತುವಾರಿಯನ್ನ ಪ್ರಶ್ನಿಸಲು ಹೋದಾಗ ತಡೆಯೋ ಪ್ರಯತ್ನ ಆಯಿತು. ಡಿಕೆಶಿ ಸಿದ್ದರಾಮಯ್ಯ ಸಮಸ್ಯೆ ಬಗೆಹರಿಸಬೇಕು ಅಂತ ದೀಪಿಕಾ ರೆಡ್ಡಿ ಹೇಳ್ತಾ ಇದ್ದಾರೆ. ಒಂದೆರಡು ಮೀಟಿಂಗ್ಗಳು ಅಟೆಂಡ್ ಆಗಿಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು ಆ ವಿಚಾರವಾಗಿ. ಬಟ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಅದು ಇಂಟರ್ನಲ್ ಆಗಿರೋದ್ರಿಂದ ಇಂಟರ್ನಲ್ ನಮ್ಗೆ ಇಂಡಿವಿಜುವಲಾಗಿ ಮೆಸೇಜ್ ಕಳಿಸಿ ಇದಕ್ಕೆ ರೀಸನ್ ಕೊಡಿ ಅಂತ ಹೇಳಿದ್ರೆ ನಾವು ಕೊಡ್ಬೋದಾಗಿತ್ತು. ಅಥವಾ ಒಂದು ಮೀಟಿಂಗ್ ಮಾಡಿದ್ರೆ ನಾವು ಬರ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ ಯಾಕೆ ಬಂದಿಲ್ಲ ಅಂತ. ಅದನ್ನು ಬಿಟ್ಟು ಏಕಾಏಕಿ ಇವ್ರು ನಮಗೂ ಕೂಡ ಕಳಿಸಿದೆ, ಡೈರೆಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವತ್ತು ಈ ವಿಚಾರದಲ್ಲೂ ನಾವು ಟ್ರೋಲ್ ಆಗಬೇಕು ಅಂದರೆ ಅದು ನಮ್ಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಎಸ್ಪೆಷಲಿ ಹೆಣ್ಮಕ್ಳು, ದೀಪಿಕಾ ರೆಡ್ಡಿ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮಿಬ್ಬರು ಫೋಟೋನೇ ಜಾಸ್ತಿ ಓಡಾಡ್ತಾ ಇದ್ದಿದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡಿದ್ದು ನಾನು ನಿಜವಾಗ್ಲೂ ಖಂಡಿಸ್ತೀನಿ. ತಪ್ಪೇ ಇದು ಮಾಡೋದು. ಯಾಕಂದರೆ ನಮ್ಮ ಇಂಟರ್ನಲ್ಲೇ ಇರಬೇಕು. ನಾವು ಹೋರಾಡಬೇಕಾಗಿರೋದು ವಿರೋಧ ಪಕ್ಷಗಳ ಜೊತೆ ಹೊರತು ನಾವೇ ಈ ರೀತಿ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಆಹಾರ ಆಗ್ತೀವಿ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಬೇಕಾಗಿತ್ತು, ಅವರಾಗಲಿ ಇವರಾಗಲಿ. ಬಟ್ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ರು ನನ್ನ ಜೊತೆ. ಅವ್ರು ಏನು ಕೆಲಸ ಮಾಡಿದ್ದಾರೆ, ನಾನೇನು ಕೆಲಸ ಮಾಡಿದ್ದೀನಿ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ನಾವು ಯಾವತ್ತೂ ವಾಯ್ಸ್ ರೇಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಬಿಡ್ತಾ ಇರಲಿಲ್ಲ. ಯಾಕಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಮಂಜುನಾಥ್ ಅವರು ಮಾಡ್ತಾಯಿದ್ರು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೋಲ್ಡನ್ನು ಇಟ್ಟಿದ್ರು. ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ಬೇಕು ಅಂತಿದೆ. ಅದನ್ನು ನಂಬಿ ಅದನ್ನು ಹೊರತುಪಡಿಸಿ ಇವ್ರು ನಮ್ಗೆ ಯಾವಾಗ ಅವಕಾಶ ಕೊಡಲಿಲ್ಲ. ನಾವೆಲ್ಲರೂ ಅವ್ರ ಕಡೆಯಿಂದ ಬಂದು
ಈ ಏನು ನಮ್ಮದು ಪ್ರಾಬ್ಲಮ್ ಆಗಿದೆ ಇದು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಅವರೆಲ್ಲರನ್ನೂ ಕರೆಸಿ ನಾವು ಸಮೇತವಾಗಿ ಎಲ್ಲರೂ ಹೋಗಿ ಅವ್ರ ಜೊತೆ ಮಾತಾಡ್ತೀವಿ. ನಮ್ಗೇನು ತೊಂದರೆ ಆಗಿದೆ ಅದು ನಾವು ಹೇಳ್ಕೊಳ್ತೀವಿ. ಪಕ್ಷಕ್ಕೆ ಒಳ್ಳೆ ಆಗಬೇಕು, ಆಮೇಲೆ ಪಕ್ಷದ ಸಂಘಟನೆ ಬೂತ್ ಮಟ್ಟದಲ್ಲಿ ನಡಿಬೇಕು ಅಂತ. ಅದಕ್ಕೆ ಯಾರೇ ನಿಲ್ಲಿಸಿದ್ರು ನಾವು ಅದನ್ನ ಕೇಳಲ್ಲ. ಡೆಫಿನೆಟ್. ಇನ್ನು ಕೆಪಿಸಿಸಿಯಲ್ಲಿ ರಣಾಂಗಣ ಗಲಾಟೆನೇ ಆಗಿಲ್ಲ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಯಾರು ಏನು ಮಾಡಿದ್ದಾರೆ ಅನ್ನೋದನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳ್ತೀವಿ. ಯೂತ್ ಕಾಂಗ್ರೆಸ್ನಲ್ಲಿ ಸಣ್ಣ ಪುಟ್ಟದ್ದು ಆಗಿರುತ್ತೆ ಅಂತ ಮಂಜುನಾಥ್ ಗೌಡ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲಸವನ್ನು ಮಾಡದಿರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ದೀವಿ, ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆಯೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು. ಯಾರೇ ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ ಇವಾಗ. ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದನ್ನು ಡೀಟೇಲ್ಸನ್ನು ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತೊಗೊತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಆಗ್ತಾ ಇರುತ್ತೆ. ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದನೂ ಕೂಡ. ಒಬ್ಬರು ಇಬ್ಬರು ಇರ್ತಾರಲ್ಲ ಎಲ್ಲ. ಯಾಕೆಂದರೆ ಈಗಿರೋ ಯೂತ್ ಕಾಂಗ್ರೆಸ್ ಮತ್ತು ಬೆಳೀತಾ ಇರೋ ರೀತಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ಯೂತ್ ಎಲ್ಲ ಭಾಳ ಅಗ್ರೆಸಿವ್ ಇರ್ತಾರೆ. ಅವರೆಲ್ಲ ಪೆಟ್ರೋಲ್ ಇದ್ದಂಗೆ. ಪಕ್ತಾ ಇರೋ ಒಬ್ಬ ಬೆಂಕಿ ಹಚ್ಚಿದ್ರೆ ಎಲ್ಲರಿಗೂ ಹೊತ್ಕೊಂಡು ಆ ಥರ ಆಗುತ್ತೆ. ಬಿಟ್ಟರೆ ಸಂಘಟನೆ ವಿಚಾರದಲ್ಲಿ ಪರಸ್ಪರ ವೈಯಕ್ತಿಕವಾಗಿ ಯಾರ್ದು ಇಲ್ಲ. ಇಲ್ಲಿ ಸಂಘಟನೆ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇರ್ಬೋದು, ಅದನ್ನ ಕೂತು ಮಾತಾಡಿ ಕ್ಲಿಯರ್ ಮಾಡಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕರ್ತವ್ಯ ಲೋಪ ಮತ್ತು ನಿಷ್ಕ್ರಿಯತೆ ಕಾರಣ ಕೊಟ್ಟು 4 ಜನರ ಮೇಲೆ ಕ್ರಮ ಆಗಿದೆ. ಏನು ರೀಸನ್ ಇತ್ತು 4 ಜನರ ಮೇಲೆ ಕ್ರಮ ಆಗೋದಕ್ಕೆ? ಈ ಪರಿ ಹೊಡೆದಾಡ್ಕೊಳ್ಳೋದಕ್ಕೆ ಏನು ಕಾರಣ? ಭವನ, ಕೇವಲ 4 ಅಲ್ಲ, ಸುಮಾರು 15 ಮಂದಿಗೂ ಕೂಡ ಇದೇ ರೀತಿಯಾದಂತಹ, ಅಂದರೆ ಅವರ ಹುದ್ದೆಯಿಂದ ತೆರವು ಕೂಡ ಮಾಡಿಲ್ಲ ಅಥವಾ ಹುದ್ದೆಯಿಂದ ಅವ್ರನ್ನ ಅಮಾನತು ಕೂಡ ಮಾಡಲಿಲ್ಲ. ಅದನ್ನು ಹೋಲ್ಡ್ನಲ್ಲಿಡುವಂಥ ಕೆಲಸ ಮಾತ್ರ ಮಾಡಿದ್ದಾರೆ. ಅದಕ್ಕೆ ಅವರು ಹೋಗಿ ಸ್ಪಷ್ಟನೆ ಕೊಡಬೇಕು. ಅದಕ್ಕೆ ಉತ್ತರ ಸರಿ ಅನಿಸಿದರೆ ಅದನ್ನು ವಾಪಸ್ ಪಡಿತಾರೋ ಅಥವಾ ಆ ಉತ್ತರ ಸಮಂಜಸ ಅಲ್ಲದೇ ಇದ್ದಾಗ ಅವ್ರನ್ನ ಅಮಾನತು ಮಾಡ್ತಾರೋ ಅದು ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಆದರೆ ದೀಪಿಕಾ ರೆಡ್ಡಿ ಮತ್ತು ಅವರ ಬಳಗದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇರೋದು ಇದು ಇಂಟೆನ್ಷನಲ್ಲಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಚುನಾವಣೆಯಲ್ಲಿ ನಾವು ಮಂಜುನಾಥ್ ಗೌಡ ವಿರುದ್ಧ ನಿಂತಿದ್ವಿ, ಅವರಿಗೆ ಕಾಂಪಿಟೇಟರ್ ಆಗಿ ನಾನು ನಿಂತ್ಕೊಂಡಿದ್ದೆ. ಹಾಗಾಗಿ ನನ್ನ ಜೊತೆಗೆ ಇರ್ತಕ್ಕಂಥ ಕೆಲವರನ್ನ ಗುರಿಯಾಗಿಸ್ಕೊಂಡು ಈ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ದೀಪಿಕಾ ರೆಡ್ಡಿ ಮಾಡ್ತಾ ಇರುವಂಥ ಆರೋಪ. ಆ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಅದು ಕಾಂಗ್ರೆಸ್ನ ಒಳಗಡೆ ಚರ್ಚೆ ಆಗಬೇಕಾಗಿತ್ತು, ಅಲ್ಲೇ ಇತ್ಯರ್ಥ ಆಗಬೇಕಾಗಿತ್ತು. ಆದರೆ ಸಭೆಯಲ್ಲಿ ಈ ರೀತಿ ರಣಾಂಗಣ ಆಗೋದು, KPCCಯ ಕಚೇರಿಯ ಒಳಗೆ ನಡೀತಾ ಇದ್ದಂಥ ಸಭೆಯಲ್ಲೇ ಈ ರೀತಿ ಹೊಡೆದಾಡ್ಕೊಳ್ಳುವಂಥ ಹಂತಕ್ಕೆ ಗಲಾಟೆಗಳಾಗಿರುವಂಥದ್ದು, ತಳ್ಳಾಟ ನೂಕಾಟ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಳಗೆ, ಅಂದರೆ ಮೇನ್ ಕಾಂಗ್ರೆಸ್ನಲ್ಲೇ ಈಗ 2 ಬಣ, ಸಿದ್ದರಾಮಯ್ಯನವರ ಬಣ, DKಶಿ ಬಣ ಅನ್ನುವಂಥ ಪರಿಸ್ಥಿತಿ ಇರುವಾಗ ವೇದಿಕೆಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಸಿದ್ದರಾಮಯ್ಯ ಬಂದಾಗ ಸಿದ್ದರಾಮಯ್ಯನವರ ಪರ ಘೋಷಣೆ ಕೂಗ್ತಾರೆ, DKಶಿ ಬಂದಾಗ ಡಿ ಕೆ ಅಂತ ಘೋಷಣೆ ಕೂಗ್ತಾರೆ. ಇದು ಬೇರೆ ನಾಯಕರುಗಳಿಗೂ ಇರುಸುಮುರುಸು ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದಕ್ಕಿಂತ ಭಿನ್ನ ಆಗಿಲ್ಲ ಯೂತ್ ಕಾಂಗ್ರೆಸ್ನಲ್ಲಿರುವಂತಹ ಪರಿಸ್ಥಿತಿ. ಅದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದಂಗೆ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಚುನಾವಣಾ ಪೂರ್ವದಲ್ಲಿ ಇದ್ದಂಥ ಬಣಗಳು ಚುನಾವಣೆ ನಡೆದ ಮೇಲೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿತ್ತು. ಅಲ್ಲಿಯೂ ಕೂಡ ಬಣ ಸೃಷ್ಟಿಯಾಗಿದೆ ಅನ್ನೋದು ಭಾಳ ಸ್ಪಷ್ಟ. ಅವರು ಹುದ್ದೆನ ಅಮಾನತ್ನಲ್ಲಿ ಅಂತ ಹೋಲ್ಡ್ನಲ್ಲಿ ಇಡೋದಕ್ಕೆ ಕಾರಣ ಪಕ್ಷ ಸಂಘಟನೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ನಿಮ್ಮ ಅಂದರೆ ಪ್ರತಿಭಟನೆ ಸಂದರ್ಭದಲ್ಲಿ ನಿಮ್ಮ ಅಟೆಂಡೆನ್ಸ್ಗಳಿಲ್ಲ, ಯಾರು ಕೂಡ ಪಾರ್ಟಿಸಿಪೇಷನ್ ಆಗ್ತಾ ಇಲ್ಲ. ಸೊ ಈ ಥರದ ಕಾರಣಗಳನ್ನು ಕೊಟ್ಟು ಈ ಹುದ್ದೆಯನ್ನು ನಿಮ್ಮನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಲ್ಲ, ಈಗ ಹಿಂಗಿದ್ದ ಡಿಸಿಷನ್ ತಗೊಳ್ಳೋದಕ್ಕೆ ಏನೋ ಒಂದು ಘಟನೆ ಟ್ರಿಗರ್ ಮಾಡಿರ್ಬೇಕಲ್ಲ, ಏನೋ ಒಂದು ಘಟನೆ ಆಗಿರ್ಬೇಕಲ್ಲ. ವಾಟ್ ವಾಸ್ ಇಟ್? ಅಲ್ಲ, ಈಗ ಸಾಕಷ್ಟು ಪ್ರತಿಭಟನೆಗಳನ್ನು ಯೂತ್ ಕಾಂಗ್ರೆಸ್ ಮಾಡ್ತಾನೆ ಇರುತ್ತೆ ಬೇರೆ ಬೇರೆ ವಿಚಾರಗಳು ಬಂದಾಗ. ಆ ರೀತಿಯಾಗಿ ಪ್ರತಿಭಟನೆಗಳು ನಡೆಸಿದಾಗ ಜಿಲ್ಲಾವಾರು ತಾಲೂಕುವಾರು ಕೂಡ ಪ್ರತಿಭಟನೆಗಳು ನಡೆಸಬೇಕು. ಆದರೆ ಈಗ ಇವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೇನಿದೆ,
ಈ ಕ್ರಮ ತೆಗೆದುಕೊಂಡಿರ್ತಕ್ಕಂಥ ಪದಾಧಿಕಾರಿಗಳು ಯಾರಿದ್ದಾರೆ ಇವ್ರು ಯಾರು ಕೂಡ ಇಂಥ ಪಾರ್ಟಿಸಿಪೇಷನ್ ಇಲ್ಲ, ಪಕ್ಷ ಸಂಘಟನೆಗಳಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ, ಪ್ರತಿಭಟನೆಗಳಿಗೆ ಬಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೆ ಅವರಿಗೊಂದು ನೋಟಿಸ್ ಕೊಟ್ಟು ಅವರಿಂದ ಉತ್ತರ ಪಡೆದು ಆನಂತರ ಡಿಸಿಷನ್ ಮಾಡಬೇಕಾಗಿತ್ತು. ಆದರೆ ಹುದ್ದೆಯನ್ನೇ ಹೋಲ್ಡ್ನಲ್ಲಿಡೋದು ಸರಿಯಾದ ಕ್ರಮ ಅಲ್ಲ ಅನ್ನೋದು ಈಗ ಹೋಲ್ಡ್ನಲ್ಲಿ ಯಾರ್ಯಾರು ಹುದ್ದೆಗಳನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದಾರೋ ಅವರ ಆರೋಪ. ಯಾಕೆಂದ್ರೆ ಚುನಾವಣೆಯಿಂದ ಇದ್ಯಾವುದು ಕೂಡ ನಾಮಿನೇಟೆಡ್ ಆಗಿರ್ತಕ್ಕಂಥವ್ರಲ್ಲ ಇವ್ರು ಯಾರು ಪದಾಧಿಕಾರಿಗಳು. ಅಂದ್ರೆ ಯಾರ್ಯಾರು ಯೂತ್ ಕಾಂಗ್ರೆಸ್ನಲ್ಲಿ ವೋಟರ್ಸ್ ಇರ್ತಾರೋ ಅವರಿಂದ ಮತವನ್ನು ಪಡೆದು ಆಯ್ಕೆಯಾದಂಥವ್ರು, ಮತವನ್ನು ಪಡೆದಂತ ಆಯ್ಕೆಯಾದಂಥವ್ರಿಗೆ ಏಕಾಏಕಿ ನೀವು ಅವ್ರನ್ನ ಹೋಲ್ಡ್ನಲ್ಲಿ ಇಡ್ತೀವಿ ಅನ್ನುವಂಥ ಡಿಸಿಷನ್ ಸಹಜವಾಗಿ ಒಂದಷ್ಟು ಟ್ರಿಗರ್ ಮಾಡಿರುತ್ತೆ. ಹಾಗಾಗಿ ಇವತ್ತು ಸಭೆಯಲ್ಲಿ ಇದು ಪ್ರಸ್ತಾಪ ಮಾಡೋಕೆ ಹೋದಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆ ಅವಕಾಶ ಕೊಡದೇ ಇದ್ದಿದ್ದೇ ಈ ಗಲಾಟೆಗೆ ಕಾರಣ ಆಗಿದ್ದು. ಭಾವನಾ. ಎಸ್, ಧನ್ಯವಾದ ಮರುತೇಶ್. ಪ್ರಶಾಂತ್, ಒಂದು ಕಡೆ ಸಿಎಂ DCM ರಾಜ್ಯದಲ್ಲಿ ಇರಲಿಲ್ಲ, ಅದರಲ್ಲೂ ಪ್ರಮುಖವಾಗಿ KPCC ಅಧ್ಯಕ್ಷರು ಇಲ್ಲದೆ ಇರೋ ಟೈಮಲ್ಲಿ ಹಿಂಗೊಂದು ಸಭೆ ನಡೆಯುತ್ತೆ, ಬಡದಾಡ್ಕೊಳ್ತಾರೆ ಹೀಗೆ ಕಚೇರಿಯಲ್ಲಿ ಅಂತಂದ್ರೆ ವಾಟ್ ಇಸ್ ಗೋಯಿಂಗ್ ರಾಂಗ್? ಏನು ತಪ್ಪಾಗ್ತಿದೆ? ನಾನು ನೋಡಿ, ಬಣಗಳ ರಾಜಕಾರಣ ಯೂತ್ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಅದು ರಿಫ್ಲೆಕ್ಟ್ ಆಗುತ್ತೆ. ಈಗ ಮಂಜುನಾಥ್ ಗೌಡ ಏನಿದ್ದಾರೆ ಅವರು DK ಶಿವಕುಮಾರ್ಗೆ ಬಹಳ ಆಪ್ತರು. ಹಿಂದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ VV ಶ್ರೀನಿವಾಸ್ DK ಸುರೇಶ್ಗೆ ತುಂಬ ಆಪ್ತರು. ಹೀಗಾಗಿ ಬೇರೆ ಬೇರೆ ಬಣಗಳು ಯೂತ್ ಕಾಂಗ್ರೆಸ್ನಲ್ಲೂ ಇವೆ. ಇದೇನು ಹೊಸತಲ್ಲ, ಈಗ ಹೊಸದಾಗಿ ಯೂತ್ ಕಾಂಗ್ರೆಸ್ನಲ್ಲಿ ನಡೀತಿದೆ ಅಂತಕ್ಕಂಥದ್ದಲ್ಲ. ನಾವು ಹಿಂದೆ ರಿಜ್ವಾನ್ ಅರ್ಷದ್, ಪ್ರಿಯಾಂಕ್ ಖರ್ಗೆ, ಶ್ರೀನಿವಾಸ್ ಮಾನೆ, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಾಗಿನಿಂದಲೂ ಕೂಡ ಆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದ ಜಗಳ ಯಾವ ರೀತಿ ಕಾಂಗ್ರೆಸ್ನಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ಇದೇನು ಹೊಸತಲ್ಲ. ಆದರೆ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೇರಳದಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವ ಕಾಲದಲ್ಲಿ ಈ ರೀತಿಯ ಜಗಳ KPCC ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು ಅವಾಯ್ಡೆಬಲ್ ಆಗಿತ್ತು ಅಂತ ಅನಿಸುತ್ತೆ. ಬಟ್ ಯಾವ ಪರಿಯ ಜಗಳ ಒಂದು ಬಡದಾಟದ ಮಟ್ಟಕ್ಕೆ ಹೋಗಿದ್ದನ್ನು ನೋಡಿದ್ರೆ ಇದನ್ನು ಪ್ಯಾಚಪ್ ಮಾಡಲಿಕ್ಕೂ ಕೂಡ ಯಾವುದೇ ನಾಯಕರು ಪ್ರಯತ್ನ ಪಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.